ಇನ್ನು ಬೆಂಗಳೂರಿನಲ್ಲಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನೀವು ಗಾಡಿಗಳನ್ನು ನಿಲ್ಲಿಸಿದ್ರೆ, ಅಡ್ಡಾದಿಡ್ಡಿ ಪಾರ್ಕ್ ಮಾಡಿದ್ರೆ, ಇನ್ನು ಟೋಯಿಂಗ್ ಮಾಡೋದಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಿರ್ಧಾರ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗ್ತಾ ಇದೆ ಟೋಯಿಂಗ್. ಆದರೂ ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಏನಂದರೆ, ಟೋಯಿಂಗ್ ಮಾಡಿದ್ರೂ ಕೂಡ ಸವಾರರಿಗೆ ಹೆಚ್ಚುವರಿ ಹೊರೆ ಇಲ್ಲ. ಅಂದರೆ ಟೋಯಿಂಗ್ ಚಾರ್ಜ್ ಅಂತ ಹಾಕ್ತಾ ಇದ್ರು, ಒಂದು 800 ರೂಪಾಯಿ ಅದನ್ನು ಹೊತ್ಕೊಂಡು ಹೋಗೋಂಥ ಚಾರ್ಜ್ ಅಂತ. ಆ ಟೋಯಿಂಗ್ ಚಾರ್ಜ್ ಹಾಕದೇ ಇರೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ಹಿಂದೆ ಟೋಯಿಂಗ್ ಮಾಡಿದಾಗ ಹೆಚ್ಚುವರಿ ಶುಲ್ಕ ಹಾಕ್ತಾ ಇದ್ರು. ನೀವು ನೋ ಪಾರ್ಕಿಂಗ್ ನಿಲ್ಲಿಸಿರೋದಕ್ಕೆ ಈಗಲೂ ದಂಡ ಕಟ್ಟಬೇಕು. ಹೆಚ್ಚುವರಿ ಕಟ್ಟಂಗಿಲ್ಲ, 800 ರೂಪಾಯಿ. ನೋ ಪಾರ್ಕಿಂಗ್ ಫೈನ್ ಸೇರಿ ಹೆಚ್ಚುವರಿ ಶುಲ್ಕವನ್ನು ಹಾಕ್ತಾ ಇದ್ದಿದ್ದು ಇನ್ನು ಮುಂದೆ ಹಾಕಲ್ವಂತೆ. ಹೆಚ್ಚುವರಿ 800 ರೂಪಾಯಿ ಶುಲ್ಕ ವಿಧಿಸಲ್ಲ. ಇದರಿಂದ ಟೋಲ್ ಸಿಬ್ಬಂದಿ ಜೊತೆ ಗಲಾಟೆ ಆಗ್ತಿತ್ತು. ಆಮೇಲೆ ಅದು ಅವರು ಮೊದಲೆಲ್ಲ ಕಾಂಟ್ರಾಕ್ಟ್ ಕೊಟ್ಬಿಡ್ತಾ ಇದ್ರು ಆ ಟೈಗರ್ ವಾಹನಕ್ಕೆ. ಅದು ಪ್ರೈವೇಟ್ ಅವ್ರು ಬಂದು ವೆಹಿಕಲ್ ಎತ್ಕೊಂಡು ಹೋಗ್ತಾಯಿದ್ರು. ಅದನ್ನು ಅವ್ರು ಎತ್ಕೊಂಡು ಹೋಗಿ ಬೇರೆ ಕಡೆ ಡಂಪ್ ಮಾಡೋದಕ್ಕೆ 800 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಈಗ ಸರ್ಕಾರ ಏನು ಮಾಡಿದೆ, ತಮ್ಮದೇ ವೆಹಿಕಲ್ಗಳನ್ನ ತಗೊಳ್ತಾ ಇದೆ. ಹಾಗಾಗಿ ಈ 800 ರೂಪಾಯಿ ಎಕ್ಸ್ಟ್ರಾ ಫೈನನ್ನು ಹಾಕಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ.